ಇಡೀ ನಾಗಮಂಗಲ ಇವತ್ತು ಧಗಧಗ. ನೆನೆ ರಾತ್ರಿಯಿಂದಲೂ ಕೂಡ ನಾಗಮಂಗಲದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಾಗಮಂಗಲ ಕೋಮುಗಲಭೆ ಪ್ರಕರಣ, ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. 52 ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ. 25ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. 52 ಆರೋಪಿಗಳ ವಿರುದ್ಧ ಎಫ್ಐಆರ್ ಆದ ಬಳಿಕ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ನಾಗಮಂಗಲದಲ್ಲಿ ಆದಂಥ ಈ ಒಂದು ಪ್ರಕರಣದ ಕುರಿತಾಗಿ ಯಾರೆಲ್ಲ ಸಿಕ್ಕಿಬಿದ್ರು, ಪುಡಾರಿಗಳು, ಪುಂಡರು, ಈ ಪ್ರಕರಣದಲ್ಲಿ ಭಾಗಿಯಾದವರು, ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕಿಡಿಗೇಡಿಗಳನ್ನು ಕರೆದುಕೊಂಡು ಈಗ ಕೋರ್ಟ್ಗೆ ಹಾಜರುಪಡಿಸಿದ್ರು. ಅದಾದ ಬಳಿಕ 52 ಆರೋಪಿಗಳು, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಒಬ್ಬೊಬ್ಬರನ್ನಾಗೆ ಕರೆದುಕೊಂಡು ಸಾಲಾಗಿ ಹೋಗ್ತಿದ್ದಾರೆ. ಅವರಿಗೆ ಒಟ್ಟು 14 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. ಇಡೀ ನಾಗಮಂಗಲವೇ ಹೊತ್ತಿ ಉರಿದಿತ್ತು. ನಾಗಮಂಗಲ ಪಟ್ಟಣ ಸಂಪೂರ್ಣ ಧಗಧಗಿಸಿತ್ತು. ಪುತ್ರ ಜೈಲು ಪಾಲು, ಕುಸಿದು ಬಿದ್ದಂಥ ತಾಯಿ. ನೋಡಿ, ತಾಯಿ ಗೊತ್ತಿರೋದಿಲ್ಲ ಈ ರೀತಿಯಾದಂಥ ಪ್ರಕರಣದಲ್ಲಿ ನನ್ನ ಮಗ ಭಾಗಿಯಾಗಿರ್ತಾನೆ ಅಂತ. ಯಾವಾಗ ಪುತ್ರ ಜೈಲು ಪಾಲು ಅಂತ ಗೊತ್ತಾಯ್ತೋ, ಹೆತ್ತ ತಾಯಿ ಕುಸಿದು ಬಿದ್ದಿದ್ದಾಳೆ. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿದೆ. ಜೈಲು ಸೇರಿದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನ್ಯಾಯಾಲಯದ ಹೊರಗೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಕುಟುಂಬಸ್ಥರು. ನೋಡಿ, ಯಾವಾಗ ತನ್ನ ಮಗ ಜೈಲು ಪಾಲಾದ್ನೋ ಆ ಕ್ಷಣವೇ ನೋಡಿ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಹೆತ್ತವರಿಗೂ ಕೂಡ ತನ್ನ ಮಗ ತಪ್ಪು ಮಾಡಿದ್ದಾನೆ ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ತಪ್ಪು ಮಾಡಿರಲಿ ಇಲ್ಲದೇ ಇರಲಿ, ಅದು ಗೊತ್ತಿಲ್ಲ. ಆರೋಪ ಇದೆ, ಈಗ ಸಾಬೀತಾಗಬೇಕು. ಅದಕ್ಕೂ ಮುಂಚಿತವಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಯಾವಾಗ ತನ್ನ ಮಗ ನ್ಯಾಯಾಂಗ ಬಂಧನ ವಿಸ್ತರಣೆ ಆಯಿತೋ, ಜೈಲು ಪಾಲಾದ್ನೋ ಆಗ ಹೆತ್ತ ತಾಯಿ ಕುಸಿದು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ಇಂಥ ದೃಶ್ಯಾವಳಿಗಳು ಮನಕಲುಕುವಂಥ ದೃಶ್ಯ ಇದು. ಹೆತ್ತ ತಾಯಿಗೆ ತನ್ನ ಮಗ ಜೈಲು ಪಾಲಾಗಿರೋದನ್ನು ತಡೆದುಕೊಳ್ಳೋದಕ್ಕೂ ಅಥವಾ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇಲ್ಲ, ನನ್ನ ಮಗ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಸುಮ್ಮನೆ ನೀವು ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ರೀತಿ ಆಯಿತು ಅನ್ನುವಂಥ ಮಾತುಗಳನ್ನು ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ರು. ಈಗ ನೋಡಿ, ಏಕಾಏಕಿ ಕೋರ್ಟ್ ಮುಂಭಾಗ ಆ ಹೆತ್ತ ತಾಯಿ ಕುಸಿದು ಬಿದ್ದಾಳೆ. ಸಾಕಷ್ಟು ಕುಟುಂಬಸ್ಥರು, ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಕೋರ್ಟ್ ಮುಂಭಾಗದಲ್ಲಿ ಕಣ್ಣೀರಿಡ್ತಿದ್ದಾರೆ. ಪುತ್ರ ಜೈಲು ಪಾಲಾಗಿದ್ದಕ್ಕೆ ತಾಯಿ ಕುಸಿದು ಬಿದ್ದಿರೋದು. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿದೆ. ಜೈಲು ಸೇರಿದವರ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ನೋಡಿ, ಒಂದು ಕಡೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಯಿತು, ಅವರನ್ನು ಕಾನ್ಸ್ಟೇಬಲ್ಸ್ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕೋರ್ಟ್ ಮುಂದೆ ಕುಟುಂಬಸ್ಥರ ಕಣ್ಣೀರು, ಅವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಡೀ ಕುಟುಂಬಸ್ಥರಲ್ಲಿ ಜಮಾಯಿಸಿ ನನ್ನ ಮಗ ಏನು ತಪ್ಪು ಮಾಡ್ದ, ಯಾಕೆ ಈ ರೀತಿ ಆಯಿತು, ಅಲ್ಲಿ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಕಣ್ಣೀರು ಹಾಕುವ ಮುಖಾಂತರ ತಮ್ಮ ಆಕ್ರೋಶವನ್ನು, ತಮ್ಮ ಆಕ್ರಂದನವನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಕುಟುಂಬಸ್ಥರು ನೀವು ಗಮನಿಸ್ತಾ ಇದ್ದೀರಿ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರೋ ಒಬ್ಬ ಯುವಕ, ಆಕೆಯ ತಂಗಿ, ಅವರ ಅಮ್ಮ, ಅವರ ಅಜ್ಜಿ, ಅವ್ರ ದೊಡ್ಡ ಎಲ್ಲರೂ ಕೂಡ ಇಡೀ ಕುಟುಂಬಸ್ಥರಲ್ಲಿ ಸೇರಿಕೊಂಡಿದ್ದಾರೆ. ಯಾರ್ಯಾರಿಗೆ ಇವತ್ತು ನ್ಯಾಯಾಂಗ ಬಂಧನ ವಿಸ್ತರಣೆ ಆಯಿತು. ಕೇವಲ ನ್ಯಾಯಾಂಗ ಬಂಧನ ಘೋಷಣೆ ಆಗಿದ್ದು ಮಾತ್ರ ಅಲ್ಲ,
14 ದಿನಗಳವರೆಗೆ ವಿಸ್ತರಣೆ ಕೂಡ ಆಗೋಯ್ತು. ನ್ಯಾಯಾಲಯದ ಹೊರಗೆ ನೂರಾರು ಸಂಖ್ಯೆಯಲ್ಲಿ ನೋಡಿ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಜಮಾಯಿಸಿ ಕಣ್ಣೀರು ಹಾಕ್ತಿದ್ದಾರೆ. ಕಣ್ಣೀರು ಹಾಕಿ ಇಲ್ಲ ನಾವು ಮಕ್ಕಳು ತಪ್ಪು ಮಾಡಿಲ್ಲ, ನೀವು ಏಕಾಏಕಿ ಬಂಧಿಸಿ ಕರ್ಕೊಂಡು ಹೋದ್ರಿ ಅನ್ನುವಂಥ ಮಾತುಗಳು ಕೂಡ ಅಲ್ಲಿ ಪೊಲೀಸ್ನವ್ರ ಜೊತೆ ಮಾತಿನ ಚಕಮಕಿ ಜೋರಾಗಿದೆ. ನೋಡಿ, ನಾಗಮಂಗಲ ಗಲಭೆ ಆಗಬಾರದಿತ್ತು, ಈ ಘಟನೆಯಿಂದ ನನಗೆ ನೋವಾಗಿದೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. HDK ವಿರುದ್ಧ ಸಚಿವ ಜಮೀರ್ ಕಿಡಿಕಾರಿದ್ದಾರೆ. ಹಬ್ಬಗಳ ಸ್ವಾಗತ ಮಾಡಿ ಮಸೀದಿ ಗುರುಗಳಿಂದ ಸಂದೇಶ ಹೋಗಿದೆ. ಗಣೇಶ ಹಬ್ಬ, ಕ್ರಿಸ್ಮಸ್, ರಂಜಾನ್ ಎಲ್ಲವನ್ನು ಕೂಡ ಎಲ್ಲರೂ ಸೇರಿ ಮಾಡಬೇಕು. ಗಣೇಶ ಹಬ್ಬ ನಮ್ಮದು, ಬಕ್ರೀದ್ ಹಬ್ಬ ನಮ್ಮದು, ನಾವೆಲ್ಲರೂ ಸೇರಿ ಹಬ್ಬ ಮಾಡಬೇಕು ಅಂಥೇಳಿ ಸಚಿವ ಜಮೀರ್ ಅಹಮದ್ ಹೇಳಿದಾರಂತೆ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಂತೆ. ಏನು ಕಿಡಿಕಾರಿದ್ದಾರೆ ಅದನ್ನು ಕೂಡ ನೋಡೋಣ ಏನು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇಟ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಆಗಿಬಿಟ್ಟು ಅವ್ರು ಹೇಳೋದು ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದನೇ ಈ ಥರ ಗಲಭೆಗಳು ಆಗೋದು. ಘಟನೆಗಳು ಎಲ್ಲೋ ಆಗಬಾರ್ದು. ನಮಗೆ ನೋವಾಗಿದೆ, ಈ ಘಟನೆ ಆಗಿದ್ದು ಎಲ್ಲೋ ಒಂದು ಕಡೆ ನೋವಾಗಿದೆ. ನಾನು ಎಲ್ಲರಿಗೂ ಒಂದು ಹೇಳೋದು, ನಿನ್ನೆ ಒಂದು ನಮ್ಮ ಪ್ರೊಸೆಷನ್ ಹೋಗಿದೆ, ನಮ್ಮ ಟ್ಯಾನಿ ರೋಡ್, DJ ಹಳ್ಳಿ, ಸರ್ವೋದಯ ನಗರ ಮೇಲೆ DJ ಹಳ್ಳಿ ಎಲ್ಲ ಸ್ವತಃ ನಮ್ಮ ಮಸೀದಿ ಗುರುಗಳು ಸೇರಿ ವೆಲ್ಕಮ್ ಮಾಡಿದ ಪ್ರೊಸೆಷನ್ ಕಳಿಸೋರೆ. ನಮ್ಗೆ ಅದು ಬೇಕಾಗಿರೋದು. ನಾವೆಲ್ಲ ಹಬ್ಬಗಳು ಎಲ್ಲ ಸೇರ್ ಮಾಡಬೇಕಾಗಿರೋದು. ನಾವು ಗಣೇಶ ಹಬ್ಬ ಇರಲಿ, ಯುಗಾದಿ ಹಬ್ಬ ಇರಲಿ, ರಂಜಾನ್ ಹಬ್ಬ ಇರಲಿ, ಬಕ್ರೀದ್ ಹಬ್ಬ ಇರಲಿ, ಕ್ರಿಸ್ಮಸ್ ಇರಲಿ, ಎಲ್ಲ ನಮ್ಮ ಹಬ್ಬಗಳು ಸರ್. ನಾವೆಲ್ಲ ಸೇರ್ ಮಾಡಬೇಕು, ಜಾತಿ ಭೇದ ಮಾಡಬಾರ್ದು. ಈ ಥರ ರಾಜಕಾರಣಿಗಳಿಂದ ಹೇಳಿಕೆಯಿಂದನೇ ಇದೆಲ್ಲ ಗಲಭೆಗಳು ಆಗೋದು. ಇಡೀ ನಾಗಮಂಗಲ ಇವತ್ತು ಧಗಧಗ. ನೆನ್ನೆ ರಾತ್ರಿಯಿಂದಲೂ ಕೂಡ ನಾಗಮಂಗಲದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಾಗಮಂಗಲ ಕೋಮುಗಲಭೆ ಪ್ರಕರಣ, ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. 52 ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ. 25ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. 52 ಆರೋಪಿಗಳ ವಿರುದ್ಧ FIR ಆದ ಬಳಿಕ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ನಾಗಮಂಗಲದಲ್ಲಿ ಆದಂಥ ಈ ಒಂದು ಪ್ರಕರಣದ ಕುರಿತಾಗಿ ಯಾರೆಲ್ಲ ಸಿಕ್ಕಿಬಿದ್ರು, ಪುಡಾರಿಗಳು, ಪುಂಡರು, ಈ ಪ್ರಕರಣದಲ್ಲಿ ಭಾಗಿಯಾದವರು ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕಿಡಿಗೇಡಿಗಳನ್ನು ಕರೆದುಕೊಂಡು ಈಗ ಕೋರ್ಟ್ಗೆ ಹಾಜರುಪಡಿಸಿದ್ರು. ಅದಾದ ಬಳಿಕ 52 ಆರೋಪಿಗಳು, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಒಬ್ಬೊಬ್ಬರನ್ನಾಗೆ ಕರೆದುಕೊಂಡು ಸಾಲಾಗಿ ಹೋಗ್ತಿದ್ದಾರೆ. ಅವರಿಗೆ ಒಟ್ಟು 14 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. ಇಡೀ ನಾಗಮಂಗಲವೇ ಹೊತ್ತಿ ಉರಿದಿತ್ತು. ನಾಗಮಂಗಲ ಪಟ್ಟಣ ಸಂಪೂರ್ಣ ಧಗಧಗಿಸಿತ್ತು. ಪುತ್ರ ಜೈಲು ಪಾಲು, ಕುಸಿದು ಬಿದ್ದಂಥ ತಾಯಿ. ನೋಡಿ, ತಾಯಿಗೆ ಗೊತ್ತಿರೋದಿಲ್ಲ ಈ ರೀತಿಯಾದಂಥ ಪ್ರಕರಣದಲ್ಲಿ ನನ್ನ ಮಗ ಭಾಗಿಯಾಗಿರ್ತಾನೆ ಅಂತ. ಯಾವಾಗ ಪುತ್ರ ಜೈಲು ಪಾಲು ಅಂತ ಗೊತ್ತಾಯ್ತೋ ಹೆತ್ತ ತಾಯಿ ಕುಸಿದು ಬಿದ್ದಿದ್ದಾಳೆ. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿದೆ. ಜೈಲು ಸೇರಿದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನ್ಯಾಯಾಲಯದ ಹೊರಗೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಕುಟುಂಬಸ್ಥರು. ನೋಡಿ, ಯಾವಾಗ ತನ್ನ ಮಗ ಜೈಲು ಪಾಲಾದ್ನೋ ಆ ಕ್ಷಣವೇ ನೋಡಿ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಹೆತ್ತವರಿಗೂ ಕೂಡ ತನ್ನ ಮಗ ತಪ್ಪು ಮಾಡಿದ್ದಾನೆ ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ತಪ್ಪು ಮಾಡಿರಲಿ ಇಲ್ಲದೇ ಇರಲಿ, ಅದು ಗೊತ್ತಿಲ್ಲ, ಆರೋಪ ಇದೆ, ಈಗ ಸಾಬೀತಾಗಬೇಕು. ಅದಕ್ಕೂ ಮುಂಚಿತವಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಯಾವಾಗ ತನ್ನ ಮಗ ನ್ಯಾಯಾಂಗ ಬಂಧನ ವಿಸ್ತರಣೆ ಆಯಿತೋ, ಜೈಲು ಪಾಲಾದ್ನೋ ಆಗ ಹೆತ್ತ ತಾಯಿ ಕುಸಿದು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ನಿಜಕ್ಕೂ ಕೂಡ ಇಂಥ ದೃಶ್ಯಾವಳಿಗಳು ಮನಕಲುಕುವಂಥ ದೃಶ್ಯ ಇದು. ಹೆತ್ತ ತಾಯಿಗೆ ತನ್ನ ಮಗ ಜೈಲು ಪಾಲಾಗಿರೋದನ್ನು ತಡೆದುಕೊಳ್ಳೋದಕ್ಕೂ ಅಥವಾ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇಲ್ಲ, ನನ್ನ ಮಗ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಸುಮ್ಮನೆ ನೀವು ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ರೀತಿ ಆಯಿತು ಅನ್ನುವಂಥ ಮಾತುಗಳನ್ನು ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ರು. ಈಗ ನೋಡಿ, ಏಕಾಏಕಿ ಕೋರ್ಟ್ ಮುಂಭಾಗ ಆ ಹೆತ್ತ ತಾಯಿ ಕುಸಿದು ಬಿದ್ದಾಳೆ. ಸಾಕಷ್ಟು ಕುಟುಂಬಸ್ಥರು, ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಕೋರ್ಟ್ ಮುಂಭಾಗದಲ್ಲಿ ಕಣ್ಣೀರಿಡ್ತಿದ್ದಾರೆ. ಪುತ್ರ ಜೈಲು ಪಾಲಾಗಿದ್ದಕ್ಕೆ ತಾಯಿ ಕುಸಿದು ಬಿದ್ದಿರೋರು. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿದೆ. ಜೈಲು ಸೇರಿದವರ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ.
ನೋಡಿ, ಒಂದು ಕಡೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಯಿತು, ಅವರನ್ನ ಕಾನ್ಸ್ಟೇಬಲ್ಸ್ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕೋರ್ಟ್ ಮುಂದೆ ಕುಟುಂಬಸ್ಥರ ಕಣ್ಣೀರು, ಅವ್ರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಡೀ ಕುಟುಂಬಸ್ಥರಲ್ಲಿ ಜಮಾಯಿಸಿ ನನ್ನ ಮಗ ಏನು ತಪ್ಪು ಮಾಡ್ದ, ಯಾಕೆ ಈ ರೀತಿ ಆಯಿತು, ಅಲ್ಲಿ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಕಣ್ಣೀರು ಹಾಕುವ ಮುಖಾಂತರ ತಮ್ಮ ಆಕ್ರೋಶವನ್ನು, ತಮ್ಮ ಆಕ್ರಂದನವನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಕುಟುಂಬಸ್ಥರು ನೀವು ಗಮನಿಸ್ತಾ ಇದ್ದೀರಿ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರೋ ಒಬ್ಬ ಯುವಕ, ಆಕೆಯ ತಂಗಿ, ಅವರ ಅಮ್ಮ, ಅವರ ಅಜ್ಜಿ, ಅವ್ರ ದೊಡ್ಡ ಎಲ್ಲರೂ ಕೂಡ ಇಡೀ ಕುಟುಂಬಸ್ಥರಲ್ಲಿ ಸೇರಿಕೊಂಡಿದ್ದಾರೆ. ಯಾರ್ಯಾರಿಗೆ ಇವತ್ತು ನ್ಯಾಯಾಂಗ ಬಂಧನ ವಿಸ್ತರಣೆ ಆಯಿತು. ಕೇವಲ ನ್ಯಾಯಾಂಗ ಬಂಧನ ಘೋಷಣೆ ಆಗಿದ್ದು ಮಾತ್ರ ಅಲ್ಲ, 14 ದಿನಗಳವರೆಗೆ ವಿಸ್ತರಣೆ ಕೂಡ ಆಗೋಯ್ತು. ನ್ಯಾಯಾಲಯದ ಹೊರಗೆ ನೂರಾರು ಸಂಖ್ಯೆಯಲ್ಲಿ ನೋಡಿ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಜಮಾಯಿಸಿ ಕಣ್ಣೀರು ಹಾಕ್ತಿದ್ದಾರೆ. ಕಣ್ಣೀರು ಹಾಕಿ, ಇಲ್ಲ ನಾವು ಮಕ್ಕಳು ತಪ್ಪು ಮಾಡಿಲ್ಲ, ನೀವು ಏಕಾಏಕಿ ಬಂಧಿಸಿ ಕರ್ಕೊಂಡು ಹೋದ್ರಿ ಅನ್ನುವಂಥ ಮಾತುಗಳು ಕೂಡ ಅಲ್ಲಿ ಪೊಲೀಸ್ನವ್ರ ಜೊತೆ ಮಾತಿನ ಚಕಮಕಿ ಜೋರಾಗಿದೆ. ನೋಡಿ, ನಾಗಮಂಗಲ ಗಲಭೆ ಆಗಬಾರದಿತ್ತು, ಈ ಘಟನೆಯಿಂದ ನನಗೆ ನೋವಾಗಿದೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. HDK ವಿರುದ್ಧ ಸಚಿವ ಜಮೀರ್ ಕಿಡಿಕಾರಿದ್ದಾರೆ. ಹಬ್ಬಗಳ ಸ್ವಾಗತ ಮಾಡಿ ಮಸೀದಿ ಗುರುಗಳಿಂದ ಸಂದೇಶ ಹೋಗಿದೆ. ಗಣೇಶ ಹಬ್ಬ, ಕ್ರಿಸ್ಮಸ್, ರಂಜಾನ್ ಎಲ್ಲವನ್ನು ಕೂಡ ಎಲ್ಲರೂ ಸೇರಿ ಮಾಡಬೇಕು. ಗಣೇಶ ಹಬ್ಬ ನಮ್ಮದು, ಬಕ್ರೀದ್ ಹಬ್ಬ ನಮ್ಮದು, ನಾವೆಲ್ಲರೂ ಸೇರಿ ಹಬ್ಬ ಮಾಡಬೇಕು ಅಂಥೇಳಿ ಸಚಿವ ಜಮೀರ್ ಅಹಮದ್ ಹೇಳಿದಾರಂತೆ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಂತೆ. ಏನು ಕಿಡಿಕಾರಿದ್ದಾರೆ ಅದನ್ನು ಕೂಡ ನೋಡೋಣ ಏನು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇಟ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಆಗಿಬಿಟ್ಟು ಅವ್ರು ಹೇಳೋದಾಯ್ತಾರ. ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದನೇ ಈ ಥರ ಗಲಭೆಗಳು ಆಗೋದು. ಘಟನೆಗಳು ಎಲ್ಲೋ ಆಗಬಾರ್ದು. ನಮಗೆ ನೋವಾಗಿದೆ, ಈ ಘಟನೆ ಆಗಿದ್ದು ಎಲ್ಲೋ ಒಂದು ಕಡೆ ನೋವಾಗಿದೆ. ನಾನೆಲ್ಲರಿಗೂ ಒಂದು ಹೇಳೋದು, ನಿನ್ನೆ ಒಂದು ನಮ್ಮ ಪ್ರೊಸೆಷನ್ ಹೋಗಿದೆ, ನಮ್ಮ ಟಾರಿ ರೋಡ್, DJ ಹಳ್ಳಿ, ಸರ್ವೋದಯ ನಗರ ಮೇಲೆ DJ ಹಳ್ಳಿ ಎಲ್ಲ ಸ್ವತಃ ನಮ್ಮ ಮಸೀದಿ ಗುರುಗಳು ಸೇರಿ ಆ ವೆಲ್ಕಮ್ ಮಾಡಿದ ಪ್ರೊಸೆಷನ್ ಕಳಿಸೋರೆ. ನಮ್ಗೆ ಅದು ಬೇಕಾಗಿರೋದು. ನಾವೆಲ್ಲ ಹಬ್ಬಗಳು ಎಲ್ಲ ಸೇರ್ ಮಾಡಬೇಕಾಗಿರೋದು. ನಾವು ಗಣೇಶ ಹಬ್ಬ ಇರಲಿ, ಯುಗಾದಿ ಹಬ್ಬ ಇರಲಿ, ರಂಜಾನ್ ಹಬ್ಬ ಇರಲಿ, ಬಕ್ರೀದ್ ಹಬ್ಬ ಇರಲಿ, ಕ್ರಿಸ್ಮಸ್ ಇರಲಿ, ಎಲ್ಲ ನಮ್ಮ ಹಬ್ಬಗಳು ಸರ್. ನಾವೆಲ್ಲ ಸೇರ್ ಮಾಡಬೇಕು.